ಆತ್ಮೀಯ ರೈತ ಬಾಂಧವರೇ, ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ನನ್ನ ಅನುಭವಗಳು, 3 ದಿನದ ಕೃಷಿ ಪ್ರವಾಸದ ಅನುಭವಗಳ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಪ್ರಧಾನಮಂತ್ರಿ ಕೃಷಿ ಸಿಂಚನ ಯೋಜನೆಯಡಿ ನಾವು 3 ದಿನದ ಅಧ್ಯಯನ ಪ್ರವಾಸವನ್ನು ಮಾಡಿದ್ವಿ. ಸೊ ಅದರಲ್ಲಿ ನಮಗೆ ಬಹಳಷ್ಟು ವಿಚಾರಗಳು, ನಮಗೆ ಅನುಭವಗಳು ನಮಗೆ ದೊರಕಿತು. ಎಸ್ಪೆಷಲಿ ಡ್ರಿಪ್ ಇರಿಗೇಷನ್ ಬಗ್ಗೆ ಆಗಲಿ, ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ ಆಗಲಿ, ಕೃಷಿ ಹೊಂಡವನ್ನು ಮಾಡುವಂತಹ ಒಂದು ವಿಧಾನವಾಗಲಿ, ಇದರೆಲ್ಲದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ದೊರಕಿತು. ಸೊ ಈ ಯೋಜನೆ ನಮ್ಮ ರೈತ ಬಾಂಧವರಿಗೆ ಬಹಳನೇ ಉಪಯೋಗ ಆಗಿದೆ. ಎಸ್ಪೆಷಲಿ ಫಸ್ಟ್ ದಿನದಲ್ಲಿ ನಾವು ಇವೆಲ್ಲವನ್ನು ಕವರ್ ಮಾಡಿದ್ವಿ. ಅದಾದ ನಂತರ ಇದರಲ್ಲಿ ಸಾವಯವ ಕೃಷಿಯ ಬಗ್ಗೆ ಕೃಷಿ ಇಲಾಖೆ ಶಿವಮೊಗ್ಗದಿಂದ ಅದ್ರ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ಅದರಾದ ಮೇಲೆ ಮರುದಿನ ಮಂಜುನಾಥ್ ಭಟ್ರು, ನೈಸರ್ಗಿಕ ಕೃಷಿಕರು. ಸೊ ಅವರನ್ನು ಎಷ್ಟೋ ರೈತರು ನೋಡ್ತಾ ಆಧುನಿಕ ಫುಕೋವೋಕ ಅಂತ ಹೇಳಿದರು. ಈ ಥರ ಹಲವಾರು ಪ್ರಶಂಸೆಗಳು ಅವ್ರ ಮೇಲೆ ಹೇಳಿದರು. ಅವ್ರು ಯಾವುದೋ ಒಂದು ಕಾಡಲ್ಲಿ, ಹೊಸನಗರದಲ್ಲಿ ಇರುವಂತಹ ರೈತರನ್ನು, ಅವರ ಜೀವನ ಶೈಲಿ, ಅವರ ಒಂದು ಚಿಂತನೆಗಳನ್ನು ನಮ್ಮ ರೈತ ಬಾಂಧವರಿಗೆ ಸಿಗಲಿ ಅಂಥೇಳಿ ಅಷ್ಟೆಲ್ಲ ಪರಿಶ್ರಮ ತಗೊಂಡು ಅವ್ರನ್ನ ಮೀಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತಹ ಕೃಷಿ ಇಲಾಖೆ ಮತ್ತು ನಮ್ಮ ಆತ್ಮೀಯ ರಜನಿಕಾಂತ್ ಸರ್ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳ್ಕೊತೀವಿ. ಯಾಕೆಂದರೆ ಕೃಷಿ ಇಲಾಖೆಯಿಂದ ಬಹಳನೇ ಏನಂತಾರೆ ಮಾಹಿತಿಗಳು ರೈತರಿಗೆ ದೊರಕ್ತಾ ಇದೆ. ಸಹಜ ಕೃಷಿ, ಸಾವಯವ ಕೃಷಿ ಮತ್ತು ಡ್ರಿಪ್ ಇರಿಗೇಷನ್ಸ್, ಹಲವಾರು ಏನಂತಾರೆ ಕ್ಲಾಸಸ್ಸು ಆನ್ಲೈನಲ್ಲೂ ನಮಗೆ ದೊರಕ್ತಾ ಇದೆ. ಬಹಳ ನಮ್ಮ ಬೆರಳ ತುದಿಯಲ್ಲಿ ಎಲ್ಲ ವಿಷಯಗಳು ದೊರಕ್ತಾ ಇದೆ. ರೈತರು ಇದನ್ನು ಸದುಪಯೋಗ ಪಡಿಸ್ಕೋಬೇಕು. ಯಾಕಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಹಣದ ವ್ಯಾಮೋಹದಲ್ಲಿ ಪ್ರಕೃತಿಗೆ ಹೊಂದಾಣಿಕೆ ಆಗುವಂತಹ ಕೃಷಿಯನ್ನು ಮಾಡೋದನ್ನು ಬಿಟ್ಟು ದೂರ ಹೋಗ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ. ಸೊ ಅದರಿಂದ ಇಂತಹ ಚಿಂತನೆಗಳನ್ನು ನಮಗೆ ತೋರಿಸಿಕೊಟ್ಟು ಈ ದಾರಿಯಲ್ಲಿ ನಿಮಗೂ ನಡೀಲಿಕ್ಕೆ ಸಾಧ್ಯ ಇದೆ. ಅಥವಾ ನಾವು ಸಂಪೂರ್ಣವಾಗಿ ಚೇಂಜ್ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಅರ್ಧ ಎಕರೆ, 1 ಎಕರೆ ಈ ನಿಟ್ಟಿನಲ್ಲಿ ರೈತರು ಬದಲಾವಣೆ ಆದರೂ ಜಗತ್ತಿನಲ್ಲಿ ಎಷ್ಟೊಂದು ಬದಲಾವಣೆ ಆಗ್ತದೆ ಅನ್ನೋದಕ್ಕೆ ಒಂದು ದಾರಿ ಮಾಡಿಕೊಟ್ಟಂತಹ ಇಂತಹ ಅಧ್ಯಯನ ಪ್ರವಾಸಗಳು ಬಹಳನೇ ನಮಗೆ ಉಪಯೋಗ ಆಗಿದೆ. ಮತ್ತು ಭಟ್ರ ಒಂದು ಚಿಂತನೆಗಳನ್ನು ಜನಗಳಿಗೆ ತಲುಪಿಸಿದ್ದಾರೆ. ಹಲವಾರು ರೈತ ಬಾಂಧವರು, ನಮ್ಮಂತಹ ಯಂಗ್ಸ್ಟರ್ಸ್ಗಳು ಬಹಳನೇ ಅದರಿಂದ ಪ್ರೇರೇಪಣೆ ಆಗಿದ್ದಾರೆ. ಅವರು ಹೇಳಿದರು, ನಮ್ಮ ಜೀವನ ಶೈಲಿಯನ್ನು ನಾವು ಬದಲಾಯಿಸಬೇಕು. ಕೃಷಿ ಮಾತ್ರ ಅಲ್ಲ, ಜೀವನ ಶೈಲಿಯನ್ನು ಬದಲಾಯಿಸಬೇಕು. ಅದೇ ರೀತಿಯಲ್ಲಿ ಗೋವಿನ ಆಧಾರಿತ ಕೃಷಿ, ಅಂದರೆ ಸಾವಯವ ಗೊಬ್ಬರವನ್ನು ಯೂಸ್ ಮಾಡಿ ನಾವು ಕೃಷಿಯನ್ನು ಮಾಡಬೇಕು. ಆಗ ಮಾತ್ರ ನಮ್ಮ ಭೂಮಿನೂ ಉಳಿಲಿಕ್ಕೆ ಸಾಧ್ಯ, ಮತ್ತು ನಮ್ಮ ಮುಂದಿನ ಪೀಳಿಗೆ ಹಣವನ್ನು ತಿನ್ನಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮ್ಮ ಭೂಮಿ ಚೆನ್ನಾಗಿದ್ದರೆ ಮಾತ್ರ ಅವರಿಗೆ ಏನಾದರೂ ಒಂದು ಲಾಭ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ಹಣವನ್ನು ದುಡಿಯುವ ನಿಟ್ಟಿನಲ್ಲಿ ರೈತರು ವ್ಯಾಪಾರಿಗಳಾಗಬೇಕು. ನಾನೊಂದು ಸರಿ ಒಬ್ಬರು ಹೇಳಿದ್ದನ್ನು ಕೇಳಿದ್ದೆ, ರೈತ ಆಗಿರೋನು ಹಾಳಾಗಿ, ಅರಸನಾಗಿ, ವ್ಯಾಪಾರಿಯಾಗಿ, ವಿಜ್ಞಾನಿಯಾಗಿದ್ದರೆ ಮಾತ್ರ ಅವನು ಯಶಸ್ವಿಯಾಗಲು ಸಾಧ್ಯ ಆಗ್ತದೆ ಅಂತೇಳಿ. ತನಕ ಪ್ರಕೃತಿಯ ಮೇಲೆ ಯುದ್ಧ ಮಾಡಿಕೊಂಡು ಈಲ್ಡನ್ನು ನಾವು ತರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ ಅಂದರೆ, ಒಂದು ಸಮಯದ ತನಕ ಅಲ್ಲಿ ಫಲವತ್ತಿರೋ ತನಕ ನಮಗೆ ಕೆಮಿಕಲ್ ಫಾರ್ಮಿಂಗಲ್ಲಿ ನಮಗೆ ಈಲ್ಡ್ ಬರ್ತದೆ. ಅದಾದ ನಂತರ ನೀವು ಎಷ್ಟೇ ಸರ್ಕಸ್ಗಳು ಮಾಡಿದರೂ ಮತ್ತೆ ಝೀರೋಯಲ್ಲಿ ಬಂದು ನಿಲ್ತದೆ ಅನ್ನೋದು ಹಲವಾರು ವರ್ಷಗಳಿಂದ ರೈತರಿಗೆ ಪ್ರೂವ್ ಆಗ್ತಾ ಇದೆ. ಈ ತರಹ ಜ್ಞಾನ ನಮಗೆ ಬಹಳನೇ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ, ನೆಕ್ಸ್ಟು ಮಂಜುನಾಥ್ ಹೆಗಡೆ ಅವರ, ಮಧುಕರ್ ಹೆಗಡೆ ಅವರ ಜೇನು ಕೃಷಿ ಇದನ್ನು ಬಗ್ಗೆ ಕೂಡ ನಮಗೆ ಬಹಳಷ್ಟು ಮಾಹಿತಿ ಸಿಕ್ತು. ಎಸ್ಪೆಷಲಿ ಅವರು ಪ್ರಾಡಕ್ಟ್ಸ್ಗಳ ಬಗ್ಗೆ ಬಹಳನೇ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು. ಅವ್ರು ಯಾಕಾಗಿ ಎಕ್ಸ್ಪ್ಲೈನ್ ಮಾಡಿದರು ಅಂದರೆ,
ಈ ಥರ ನಾವು ವ್ಯಾಲ್ಯೂ ಅಡಿಷನ್ಸ್ ಮಾಡಿದಾಗ ರೈತನೂ ಸಮೇತ ಒಂದು ಸಮಾಜದಲ್ಲಿ ಆರ್ಥಿಕವಾಗಿ ಬಹಳ ಒಂದು ಮುಂದೆ ಸಾಗಬಹುದು ಅನ್ನೋ ಒಂದು ನಿಟ್ಟಿನಲ್ಲಿ ಮಧುಕರ್ ಹೆಗಡೆ ಅವರು ಏನಂತಾರೆ ಬಹಳನೇ ಮಾಹಿತಿಯನ್ನು ಕೊಟ್ಟರು. ಸೊ ಅವರು 8ನೇ ಕ್ಲಾಸ್ ಫೇಲ್ ಆಗಿ ಅವ್ರ ಜೀವನ ಚರಿತ್ರೆಯನ್ನು ಹೇಳಿದರು. 8ನೇ ಕ್ಲಾಸ್ ಫೇಲ್ ಆಗಿ ಅವರು ಒಂದು ನಾಟಿ ವೈದ್ಯರಾಗಿ ಅವರು ಬಂದ್ಬಿಟ್ಟು ಹಲವಾರು ಸಾಧನೆಗಳನ್ನು ಮಾಡಿ ಇವತ್ತು ಅವರ ಮಕ್ಕಳನ್ನು ಅದೇ ಆಯುರ್ವೇದದಲ್ಲಿ ಪಳಗಿಸಿ ನಮ್ಮ ಹೆಲ್ತನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರು ಹಲವಾರು ಸಾಧನೆಯನ್ನು ಮಾಡಿದ್ದಾರೆ. ನಾವು ರೈತರೆಲ್ಲ ಒಗ್ಗೂಡಿ ನಮ್ಮ ಸಮಾಜವನ್ನು ಜೈ ಜವಾನ್ ಜೈ ಕಿಸಾನ್ ಅನ್ನುವ ರೀತಿಯಲ್ಲಿ ನಾವು ಮುನ್ನಡಿಬೇಕು ಅಂತ ಹೇಳ್ಕೊತ ಒಂದು ವ್ಯವಸ್ಥೆಗಳನ್ನು ಮಾಡಿಕೊಟ್ಟು ನಮ್ಮನ್ನು ಭಾಳ ಚೆನ್ನಾಗಿ ಕರ್ಕೊಂಡೋಗಿ ಬಂದು ಜ್ಞಾನವನ್ನು ಪಡೀಲಿಕ್ಕೆ ಏನಂತಾರೆ ಹೆಲ್ಪ್ ಮಾಡಿದಂತಹ ಕೃಷಿ ಇಲಾಖೆ ಬಬ್ಬೂರ್ ಫಾರಮ್ಗೂ ಮತ್ತು ರಜನಿಕಾಂತ್ ಸರ್ ಅವರಿಗೂ ಮತ್ತು ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಧನ್ಯವಾದಗಳು.